ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ಸ ವೈ ದೇವರ್ಷಿವರ್ಯಸ್ತಾಂ ಮಾನವೀಂ ಸಮನುವ್ರತಾಂ ದೈವಾದ್ ಗರೀಯಸ ಪತ್ಯುರಾಶಾಸಾನಾಂ ಮಹಾಶಿಷಃ ಕಾಲೇನ ಭೂಯಸಾ ಕ್ಷಾಮಾಂ ಕರ್ಷಿತಾಂ ವ್ರತಚರ್ಯಯ ಪ್ರೇಮ ಗದ್ಗದಯ ವಾಚಾ ಪೀಡಿತ ಕೃಪೆಯ ಬ್ರವೀತ್. ಅನುವಾದ: ಪತಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದ ಮನುಪುತ್ರಿಯು ಅವನನ್ನು ದೈವಕ್ಕಿಂತ ಶ್ರೇಷ್ಠನೆಂದು ಭಾವಿಸಿ ನೋಡಿಕೊಳ್ಳುತ್ತಿದ್ದಳು. ಅವಳು ಅವನಿಂದ ಹಿರಿದಾದ ಆಶೀರ್ವಾದಗಳನ್ನು ಬಯಸುತ್ತಿದ್ದಳು. ಬಹಳ ಕಾಲ ಪತಿಯ ಸೇವೆ ಮಾಡುತ್ತಿದ್ದ ಅವಳು ಧಾರ್ಮಿಕ ಆಚರಣೆಗಳ ಕಾರಣವಾಗಿ ದಿನೇ ದಿನೇ ಕೃಶಳು, ದುರ್ಬಲಳು ಆಗತೊಡಗಿದಳು. ದೇವರ್ಷಿಗಳಲ್ಲಿ ಶ್ರೇಷ್ಠರಾದ ಕರ್ದಮರು ಅವಳ ಸ್ಥಿತಿಯನ್ನು ನೋಡಿ ಕರುಣೆಪಟ್ಟು ಬಹಳ ಪ್ರೀತಿ ತುಂಬಿದ ಗದ್ಗದಿತ ಸ್ವರದಲ್ಲಿ ಆಕೆಗೆ ಹೀಗೆ ಹೇಳಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲ ರೀತಿಯ ಕಾಮ, ಅಹಂಭಾವ, ಅಸೂಯೆ, ಲೋಭ, ಪಾಪ ಕೆಲಸಗಳು ಮತ್ತು ದಂಭವನ್ನು ಎಲ್ಲವನ್ನ ತ್ಯಾಗ ಮಾಡಿ ತುಂಬ ಪ್ರಬಲವಾದಂತಹ ಪತಿಯನ್ನು ಅವಳು ತುಂಬ ಸ್ವಸ್ಥ ಬುದ್ಧಿಯಿಂದ ಶ್ರದ್ಧಾಪೂರ್ವಕವಾಗಿ ಸಂತೋಷ ಪಡಿಸ್ತಾ ಇದ್ಲು ಅನ್ನೋದನ್ನ ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಪತಿಗೆ ತನ್ನನ್ನು ತಾನು ಕಂಪ್ಲೀಟ್ ಆಗಿ ಸಮರ್ಪಣೆ ಮಾಡ್ಕೊಂಡಿದ್ರಿಂದ ಮನುಪುತ್ರಿ ಅಂದ್ರೆ ದೇವಹೂತಿ ಆ ಕರ್ದಮ ಮುನಿಗಳನ್ನ ದೈವಕ್ಕಿಂತ ಶ್ರೇಷ್ಠ ಅಂತ ಭಾವಿಸ್ಕೊಂಡು ನೋಡ್ತಾ ಇದ್ಲು. ಭಗವಂತನಿಗಿಂತನೂ ಕೂಡ ಹೆಚ್ಚಿನ ಒಂದು ಮರ್ಯಾದೆ, ಗೌರವ, ಪ್ರೀತಿ ಎಲ್ಲವನ್ನ ಕೊಟ್ಟು ಅವಳು ಅವನನ್ನು ನೋಡ್ಕೊಳ್ತಾ ಇದ್ಲು. ಅವಳು ಅವನಿಂದ ಒಂದು ಹೆಚ್ಚಿನ ಒಂದು ಆಶೀರ್ವಾದವನ್ನು ಪಡಿಬೇಕು, ಅವನ ಸೇವೆ ಮಾಡಿಬಿಟ್ಟು ಅವನಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಂದ್ಬಿಟ್ಟು ಅವಳು ಇಷ್ಟಪಡ್ತಾ ಇದ್ಲು. ಬಹಳ ಕಾಲ ಪತಿ ಸೇವೆಯನ್ನು ಮಾಡ್ತಾ ಇದ್ದಂಥ ಅವಳು ಧಾರ್ಮಿಕ ಆಚರಣೆಗಳು, ವ್ರತ, ಉಪವಾಸ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದ ಕಾರಣದಿಂದ ದಿನೇ ದಿನೇ ಅವಳೇನಾಯಿತು, ವೀಕ್ ಆಗಿ, ಸಣ್ಣ ಆಗಿ, ದುರ್ಬಲತೆ ಕೂಡ ಅವಳಿಗೆ ಆಗೋದಕ್ಕೆ ಶುರುವಾಗುತ್ತೆ. ದೇವರ್ಷಿಗಳಲ್ಲಿ ಶ್ರೇಷ್ಠರಾಗಿರುವಂಥ ಕರ್ದಮರು ನೋಡ್ತಾರೆ, ಏನು ಇವಳ ಸ್ಥಿತಿ ಹೀಗಾಗ್ಬಿಟ್ಟಿದೆಯಲ್ಲ, ಅಂದರೆ ತುಂಬ ಸಣ್ಣಗೂ ಆಗ್ಬಿಡ್ತಾ ಇದ್ದಾಳೆ, ವೀಕ್ನೆಸ್ಸು ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಕರುಣೆಯಿಂದ ತುಂಬ ಪ್ರೀತಿ ತುಂಬಿರುವಂತಹ ಒಂದು ಗದ್ಗದಿತವಾದಂತಹ ಸ್ವರ. ಪ್ರೀತಿ ಹೆಚ್ಚಾದಾಗ ಅಥವಾ ದುಃಖ ಹೆಚ್ಚಾದಾಗ ನಮಗೆ ಮಾತು ಹೊರಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿಯ ಒಂದು ಸ್ವರದಲ್ಲಿ ಅವರು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪತ್ನಿಯು ಪತಿಯ ವರ್ಗದವಳೇ ಆಗಿರಬೇಕು. ಅವಳು ತನ್ನ ಪತಿಯ ನಿಯಮಗಳನ್ನು ತಾನೂ ಅನುಸರಿಸಲು ಸಿದ್ಧಳಾಗಿರಬೇಕು. ಆಗ ಮಾತ್ರ ಸುಖಿ ಜೀವನವು ಸಾಧ್ಯ. ಒಂದು ವೇಳೆ ಪತಿಯು ಭಕ್ತನಾಗಿದ್ದು ಪತ್ನಿಯು ತುಂಬ ಪ್ರಾಪಂಚಿಕಳಾಗಿದ್ದರೆ ಮನೆಯಲ್ಲಿ ಶಾಂತಿ ಇರುವುದು ಸಾಧ್ಯವಿಲ್ಲ. ಪತ್ನಿಯು ಪತಿಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಂಡು ಅವನನ್ನು ಅನುಸರಿಸಲು ಸಿದ್ಧಳಾಗಿರಬೇಕು. ನೋಡಿ, ಇಲ್ಲಿ ಇಬ್ಬರು ಒಂದೇ ವರ್ಗದವರಾದರೆ, ಒಂದೇ ಮನಸ್ಥಿತಿಯವರು, ಒಂದೇ ವರ್ಗದವರು ಆಗಿದ್ದರೆ ಇನ್ನೂ ಒಳ್ಳೆಯದು. ಈಗ ಬ್ರಾಹ್ಮಣರನ್ನೇ ಮದುವೆ ಆದಾಗ ಅವರಿಗೆ ಅನುಸರಣೆ ಮಾಡ್ಕೊಂಡು ಹೋಗೋದು ಅಥವಾ ಅದನ್ನೆಲ್ಲ ಫಾಲೋ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ಈಗ ಕ್ಷತ್ರಿಯರು ಬ್ರಾಹ್ಮಣರನ್ನು ಮದುವೆ ಆದಾಗ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಅವ್ರದ್ದೇ ರೀತಿ ನೀತಿಗಳು ಬೇರೆ, ಇವ್ರದ್ದೇ ನೀತಿ ರೀತಿಗಳು ಬೇರೆ, ಅವ್ರ ಊಟ ಬೇರೆ, ಇವ್ರ ಊಟ ಬೇರೆ ಅಲ್ವಾ? ಎಲ್ಲದರಲ್ಲೂ ಚೇಂಜಸ್ ಇರುತ್ತೆ. ಅವಾಗ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತೆ. ಇಲ್ಲಿ ಒಬ್ಬರು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋರು ಅದನ್ನು ಫಾಲೋ ಮಾಡೋರಾಗಿದ್ದರೆ, ಇನ್ನೊಬ್ಬರು ಫುಲ್ಲು ಪ್ರಾಪಂಚಿಕತೆಯಲ್ಲಿದ್ದಾಗ ಆಗಲೂ ಕೂಡ ಇಬ್ಬರಿಗೂ ತುಂಬ ಕ್ಲಾಶಸ್ ಆಗ್ತಾ ಇರುತ್ತೆ. ಅಂದರೆ ಶಾಂತಿ ಅನ್ನೋದು ಮನೆಯಲ್ಲಿ ಇರೋದಿಲ್ಲ. ಯಾಕಂದರೆ ಇವ್ರು ಆಧ್ಯಾತ್ಮಿಕವಾಗಿ ಬೆಳಗ್ಗೆನೇ ಎದ್ದು ಏನೋ ಒಂದು ಮಾಡ್ತಾ ಇದ್ರೆ ಗಂಡನಿಗೆ ಅದು ಇಷ್ಟ ಆಗಲ್ಲ, ಅಥವಾ ಗಂಡ ಮಾಡ್ತಾ ಇದ್ರೆ ಹೆಂಡತಿಗೆ ಅದು ಇಷ್ಟ ಆಗೋದಿಲ್ಲ. ಈ ರೀತಿಯ ಜಗಳಗಳು ಬರುತ್ತೆ. ಇಬ್ಬರೂ ಆಧ್ಯಾತ್ಮಿಕವಾಗಿ ಇರಬೇಕು, ಇಲ್ಲ ಇಬ್ಬರೂ ಕೂಡ ಲೌಕಿಕವಾಗಿ ಅಂದರೆ ಪ್ರಾಪಂಚಿಕತೆಯಿಂದ ಇದ್ದರೆ ಅವಾಗ ಹೊಂದ್ಕೊಂಡು ಹೋಗ್ಬಿಡುತ್ತೆ. ಒಬ್ರು ಹಿಂಗೆ ಒಬ್ರು ಹಂಗಿದ್ದಾಗ ತುಂಬ ಕಷ್ಟ ಆಗುತ್ತೆ. ಮನೆಯಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ. ಅಂದರೆ ಇಬ್ಬರು ಒಂದೇ ವರ್ಗದವರಾಗಿದ್ದರೆ ತನ್ನ ಪತಿಗೆ ಏನು ಇಷ್ಟನೋ, ಅವನೇನು ನಿಯಮಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೋ ಅದನ್ನೆಲ್ಲ ಇವಳು ಕೂಡ ಅನುಕರಣೆ ಮಾಡೋದಕ್ಕೆ ಸಿದ್ಧಳಾಗಿರ್ಬೇಕು. ಆಗ ಮಾತ್ರನೇ ಸುಖ ಜೀವನ ಅನ್ನೋದು ಸಾಧ್ಯ ಆಗೋದು. ಇಲ್ಲ ಅಂತಂದರೆ ಆ ಮನೇಲಿ ಶಾಂತಿ ಇರೋದಿಲ್ಲ.
ಪತ್ನಿ ಏನು ಮಾಡಬೇಕು, ಪತಿಯ ಪ್ರವೃತ್ತಿಗಳನ್ನು ಅರ್ಥ ಮಾಡಿಕೊಂಡು ಅವನೇನು ಇಷ್ಟಪಡ್ತಾನೆ ಅಥವಾ ಅವನು ಏನು ಮಾಡ್ತಾ ಇದ್ದಾನೋ ಅದನ್ನು ಅರ್ಥ ಮಾಡಿಕೊಂಡು ಅವನನ್ನು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬ್ಬ ಗಂಡನಾಗಿರುವಂಥವನು ಉತ್ತಮನಾಗಿದ್ದರೆ ಇದೆಲ್ಲ ಅನುಸರಣೆ ಮಾಡ್ಕೊಂಡು ಹೋಗೋದು ಸರಿಯಾಗಿರುತ್ತೆ. ಒಬ್ಬ ಗಂಡ ಆಗಿರೋನೇ ಸರಿ ಇಲ್ಲ ಅಂತಂದಾಗ ಇದೆಲ್ಲ ತಪ್ಪಾಗ್ಬಿಡುತ್ತೆ ಅಲ್ವಾ. ಒಬ್ಬ ಗಂಡ ಶ್ರೇಷ್ಠನಾಗಿರಬೇಕು ಅಂದರೆ ಏನು, ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇರಬೇಕು ಅವನು. ಆವಾಗ ನಾವು ಇದನ್ನೆಲ್ಲ ಮಾಡಿದಾಗ ಅದು ಸರಿ ಹೊಂದುತ್ತೆ. ಈಗ ಇಲ್ಲಿ ಮಹರ್ಷಿಗಳು ಅವರು ಸೇವೆ ಮಾಡೋದೇ ತನ್ನ ಧರ್ಮ ಅಂದ್ಕೊಂಡು ಅವಳು ಮಾಡ್ತಾ ಇರೋದು ಎಲ್ಲ ರೀತಿಯಿಂದಲೂ ಕೂಡ ಸರಿಯಾಗಿದೆ. ಯಾಕಂದರೆ ಅವರನ್ನು ಅನುಸರಣೆ ಮಾಡ್ತಾ, ಅವ್ರ ಸೇವೆ ಮಾಡ್ತಾ ಮಾಡ್ತಾ ನಾವು ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋಬೋದು. ಮಹಾಭಾರತದಿಂದ ನಮಗೆ ತಿಳಿಯುವಂತೆ ತನ್ನ ಪತಿಯಾದ ಧೃತರಾಷ್ಟ್ರನು ಕುರುಡನೆಂದು ತಿಳಿದ ಕೂಡಲೇ ಗಾಂಧಾರಿಯು ತಾನೂ ಅಂಧತ್ವವನ್ನು ಒಪ್ಪಿಕೊಂಡು ಆಚರಣೆಗೆ ತಂದಳು. ಆಕೆ ತನ್ನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಕುರುಡೆಯಂತೆಯೇ ನಡೆದುಕೊಂಡಳು. ತನ್ನ ಪತಿಯು ಕುರುಡನಾಗಿರುವಾಗ ತಾನೂ ಅಂಧತ್ವವನ್ನು ಒಪ್ಪಿಕೊಳ್ಳಬೇಕು ಎಂದು ಅವಳು ತೀರ್ಮಾನಿಸಿದಳು. ಇಲ್ಲವಾಗಿದ್ದರೆ ಅವಳ ಕಣ್ಣುಗಳೇ ಅವಳ ಅಹಂಕಾರಕ್ಕೆ ಕಾರಣವಾಗಿ ತನಗಿಂತ ತನ್ನ ಪತಿ ಕೀಳು ಎಂಬುದಾಗಿ ಅವಳು ಭಾವಿಸಬಹುದಾಗಿತ್ತು. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ ಮಹಾಭಾರತದಲ್ಲಿ ಬರುವಂಥದ್ದು. ಧೃತರಾಷ್ಟ್ರನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅವನು ಹುಟ್ಟು ಕುರುಡ. ಈಗ ಗಾಂಧಾರಿ ಅವಳನ್ನ ಮದುವೆ ಆಗ್ಬೇಕಾಗಿರುವಂಥ ಹುಡುಗಿ, ಅವಳಿಗೆ ಗೊತ್ತಾಗತ್ತೆ ತನ್ನ ಗಂಡ ಕುರುಡ ಅಂತ ಅಂದ್ಬಿಟ್ಟು. ಸೊ ನನಗೆ ಅವನಿಗಿಲ್ದೇ ಇರುವಂತಹ ಒಂದು ಅನುಭವಿಸುವಂಥದ್ದು ನನಗೂ ಬೇಡ. ಅವನು ಅಂಧತ್ವದಿಂದ ಇರುವಾಗ ನಾನು ಕೂಡ ಅದೇ ರೀತಿ ಇರಬೇಕು. ಯಾಕಂದರೆ ನನ್ನ ಗಂಡನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಅವನ ಸ್ಥಿತಿ ಹೇಗಿದೆಯೋ ಆ ಸ್ಥಿತಿಯಲ್ಲಿ ನಾನಿದ್ದಾಗಲೇ ನಾನು ಅರ್ಥ ಮಾಡ್ಕೊಳಕ್ಕಾಗೋದು. ಈಗ ಒಬ್ಬ ಕುರುಡ್ರು ಹೇಗಿರ್ತಾರೆ, ಅವ್ರ ಜೀವನ ಹೇಗಿರುತ್ತೆ, ಅವ್ರು ಹೇಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಥವಾ ಅದನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಗೊತ್ತಾಗೋದು ಯಾವಾಗ, ನನಗೂ ಕುರುಡತ್ವ ಇದ್ದಾಗಲೇ ಅಲ್ವಾ. ಇಲ್ಲಾಂದರೆ ನಾನು ಊಹೆ ಮಾಡ್ಕೋಬೋದು ಅಷ್ಟೇ, ಹೀಗಿರ್ಬೋದು ಅಂತ ನಾನು ಊಹೆ ಮಾಡ್ಕೊಳ್ತೀನಿ ಹೊರತು ಆ ಕಷ್ಟ ಏನು, ಅವನ ನೋವೇನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಆ ಒಂದು ಸ್ಟೇಜಲ್ಲಿ ಇದ್ದರೆ ಮಾತ್ರ ನನಗೆ ಗೊತ್ತಾಗೋದು. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ತನ್ನ ಗಂಡನಿಗೆ ಬೇಡದೇ ಇರೋದು ನನಗೂ ಬೇಡ, ಅಥವಾ ನನ್ನ ಗಂಡ ನೋಡೋಕ್ಕಾಗದೇ ಇರೋದು ನನಗೂ ಬೇಡ ಅಂತ ನಾನು ಕೂಡ ಅದೇ ರೀತಿ ಇರಬೇಕು ಅಂತ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾಳೆ. ಆ ರೀತಿ ಇರಲಿಲ್ಲ ಅಂತಂದಿದ್ರೆ ಏನಾಗಿರ್ತಾ ಇತ್ತು, ಅವಳು ಕಣ್ಣುಗಳಿದ್ದಿದ್ರೆ ನನ್ನ ಗಂಡನಿಗೆ ಕಾಣಿಸಲ್ಲ, ನನಗೆ ಕಾಣಿಸುತ್ತೆ ಅನ್ನುವಂಥ ಒಂದು ಅಹಂಕಾರ, ಅಲ್ಲಿ ತನಗಿಂತ ತನ್ನ ಪತಿ ಕೀಳು ಅನ್ನುವಂಥ ಒಂದು ಮನೋಭಾವ ಅವಳಿಗೆ ಬರ್ಬೋದಾಗಿತ್ತೇನೋ ಅಂತ ಅವಳು ಭಾವಿಸಿ ಅವಳು ಆ ರೀತಿ ಎಲ್ಲ ಮಾಡ್ಕೊಂಡಿರ್ತಾಳೆ. ಅಂದರೆ ಅವ್ರ ಮನಸ್ಸಲ್ಲಿ ಗಂಡನಿಗಿಂತ ನಾನು ಸಮವಾಗಿರ್ಬೇಕಿಲ್ಲ, ಅದರಿಂದ ಕೆಳಮಟ್ಟದಲ್ಲಿರಬೇಕೇ ಹೊರತು ಅದಕ್ಕಿಂತ ಮೇಲ್ಮಟ್ಟಕ್ಕೆ ಹೋಗಬಾರ್ದು ಅನ್ನುವಂಥ ಮನಸ್ಥಿತಿ ಅವಳಿಗಿತ್ತು. ಸುಮನುವ್ರತ ಎಂಬ ಪದವು ತನ್ನ ಪತಿಯ ವಿಶೇಷ ಸ್ಥಿತಿಗತಿಯನ್ನು ಪತ್ನಿಯಾದವಳು ತಾನೂ ಒಪ್ಪಿಕೊಂಡು ಆಚರಣೆಗೆ ತರುವುದೇ ಪತ್ನಿಯ ಕರ್ತವ್ಯ ಎಂದು ಸೂಚಿಸುತ್ತದೆ. ಅದರಲ್ಲೂ ಪತಿಯಾದವನು ಕರ್ದಮ ಮುನಿಯಂತಹ ಮಹಾವ್ಯಕ್ತಿಯಾಗಿದ್ದರೆ ಅಂತಹವನನ್ನು ಅನುಸರಿಸುವುದರಿಂದ ಅಧಿಕವಾದ ಒಳ್ಳೆಯ ಫಲಗಳೇ ಉಂಟಾಗುತ್ತವೆ. ಅಂದರೆ ಇಲ್ಲಿ ಸುಮನುವ್ರತ ಅಂತ ಹೇಳಿದಾರಲ್ಲ, ಅದು ಏನು ಅಂತಂದರೆ ತನ್ನ ಪತಿಯ ವಿಶೇಷ ಸ್ಥಿತಿಗತಿಗಳು ಏನು ಅಂತ ತಿಳ್ಕೊಂಡು ಆ ಆಚರಣೆಗಳನ್ನು ತಾನು ಕೂಡ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಪತ್ನಿಯ ಕರ್ತವ್ಯ ಅಂತ ಹೇಳಿದ್ದಾರೆ. ಆ ಪದಕ್ಕೆ ಅರ್ಥ ಅದು. ಅದರಲ್ಲೂ ಕೂಡ ಇಲ್ಲಿ ಕರ್ದಮ ಮುನಿಗಳು ಉತ್ತಮವಾದಂಥ ಮಹಾವ್ಯಕ್ತಿಯವರು, ಅಂಥವರನ್ನು ಅನುಸರಣೆ ಮಾಡೋದು ಇನ್ನೂ ಒಳ್ಳೆಯದೇ ಅಲ್ವಾ. ಅದು ನಮಗೆ ಒಳ್ಳೆ ಫಲಗಳನ್ನೇ ಕೊಡುತ್ತೆ ಅಂತಂದ್ಬಿಟ್ಟು, ಪತಿಯಾದವನು ಕರ್ದಮ ಮುನಿಯಂತೆ ಮಹಾಭಕ್ತನಾಗಿರದಿದ್ದ ಸಂದರ್ಭದಲ್ಲಿಯೂ ತನ್ನ ಪತಿಯ ಸ್ವಭಾವಕ್ಕೆ ತಕ್ಕಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪತ್ನಿಯ ಕರ್ತವ್ಯವಾಗಿದೆ. ವೈವಾಹಿಕ ಜೀವನವನ್ನು ತುಂಬ ಸಂತೋಷಕರವಾಗಿಸುವುದು ಇದೇ ಎನ್ನಬಹುದು. ಇಲ್ಲಿ ನೋಡಿ ಗುರುಗಳು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕರ್ದಮ ಮುನಿಗಳು ಒಬ್ಬ ಮಹಾವ್ಯಕ್ತಿ, ಆ ರೀತಿ ಇರೋದ್ರಿಂದ ಅದು ಅನುಸರಿಸೋದ್ರಿಂದ ಒಳ್ಳೆ ಫಲನೇ ಸಿಕ್ಕುತ್ತೆ. ಆದರೆ ಅಕಸ್ಮಾತ್ ಕರ್ದಮ ಮುನಿಯ ಹಾಗೆ ಮಹಾಭಕ್ತನಾಗಿಲ್ಲದೆ ಇದ್ರೂ ಏನು ಮಾಡಬೇಕು, ಅವಳು ತನ್ನ ಪತಿಯ ಸ್ವಭಾವಕ್ಕೆ ತಕ್ಕಂಗೆ ತನ್ನ ಬದುಕನ್ನು ರೂಪಿಸ್ಕೊಳ್ಬೇಕು. ಅದು ಪತ್ನಿಯ ಕರ್ತವ್ಯ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಇದರಿಂದ ನಮ್ಮ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ. ಇಲ್ಲ ಅವನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಅಂದ್ಕೊಂಡು ಹೋದಾಗ ಅದು ಹೊಡೆದೋಗ್ಬಿಡುತ್ತೆ. ಇಲ್ಲಾಂದರೆ ಮದುವೆನೇ ಯಾಕಾಗಬೇಕು, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೋಬೇಕು. ಅದರಲ್ಲೂ ಕೂಡ ಹೆಂಗಸರಿಗೆ ಆ ಒಂದು ಕರುಣೆ ಅಥವಾ ತಾಳ್ಮೆ ಮತ್ತು ಆ ಸಹಿಸ್ಕೊಳ್ಳುವಂಥ ಗುಣ ಇದೆಲ್ಲ ಹೆಂಗಸರಲ್ಲಿ ಇರೋದ್ರಿಂದ ಅವರೇ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗಬೇಕು ಅನ್ನೋದು ಇದರ ಅರ್ಥ.
ರಾಜಕುಮಾರಿ ದೇವಹೂತಿಯು ಸುಶೀಲೆಯಾದ ಸ್ತ್ರೀ ಆಚರಿಸುವ ಕಠೋರ ವ್ರತಗಳ ಆಚರಣೆಯಿಂದ ಬಹಳ ಕ್ಷೀಣವಾಗಿದ್ದಳು. ಆ ಕಾರಣದಿಂದಲೇ ಅವಳ ಪತಿಯು ಆಕೆಯ ಬಗ್ಗೆ ದಯಾಶೀಲನಾದನು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಮಹಾರಾಜನೊಬ್ಬನ ಮಗಳಾಗಿದ್ದು ಸಾಮಾನ್ಯ ಹೆಣ್ಣಿನಂತೆ ಅವಳು ತನ್ನನ್ನು ಸೇವೆ ಮಾಡುತ್ತಿದ್ದಳು ಎಂಬುದು ಅವನಿಗೆ ಗೊತ್ತಿತ್ತು. ಅಂತಹ ಚಟುವಟಿಕೆಗಳಿಂದಲೇ ಅವಳ ಆರೋಗ್ಯ ಕ್ಷೀಣಿಸಿತ್ತು. ಕರ್ದಮ ಮುನಿಯು ಆಕೆಯ ಬಗ್ಗೆ ಅತ್ಯಂತ ಕರುಣೆ ಉಳ್ಳವನಾಗಿ ಅವಳಿಗೆ ಕೆಳಕಂಡ ಮಾತುಗಳನ್ನು ಹೇಳಿದನು. ಇಲ್ಲಿ ದೇವಹೂತಿ ಒಬ್ಬ ರಾಜಕುಮಾರಿ ಅಲ್ವಾ, ಅವಳು ಅರಮನೆಯಲ್ಲಿ ಸುಖವಾಗಿ ಬೆಳೆದಿರುವಂಥವಳು. ಕರ್ದಮ ಮುನಿಗಳು ಒಬ್ಬ ಮುನಿಗಳು, ಅವರು ತುಂಬ ಕಠೋರವಾಗಿರುವಂಥ ವ್ರತಗಳನ್ನು ಆಚರಣೆಗಳೇ ಬೇರೆ ಆಗಿತ್ತು ಅವ್ರದ್ದು, ಆ ರೀತಿ ಇರ್ತಿದ್ರು. ಈಗ ಇವಳು ಮದುವೆ ಆದಮೇಲೆ ತನ್ನ ಗಂಡ ಏನು ಮಾಡ್ತಾನೋ ಅದಕ್ಕೆ ಅವಳು ಅಡ್ಜಸ್ಟ್ ಆಗಬೇಕು. ಅವರು ಏನೇನೆಲ್ಲ ಫಾಲೋ ಮಾಡ್ತಾರೋ ಇವಳು ಅದನ್ನೆಲ್ಲ ಆಚರಣೆ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಒಬ್ಬ ರಾಜಕುಮಾರಿಯಾಗಿರುವಂಥ ಅವಳು ಕಠೋರ ವ್ರತಗಳನ್ನೆಲ್ಲ ಆಚರಣೆ ಮಾಡ್ತಾ ಮಾಡ್ತಾ ತುಂಬ ಕ್ಷೀಣವಾಗಿಬಿಡ್ತಾಳೆ, ಅಂದರೆ ವೀಕ್ ಆಗಿಬಿಡ್ತಾಳೆ. ಅದನ್ನು ನೋಡಿದ ಮೇಲೆ ಅವನಿಗೆ ದಯೆ ಬರುತ್ತೆ. ಇವಳು ಒಬ್ಬ ರಾಜನ ಮಗಳಾಗಿದ್ದರೂ ಕೂಡ ಸಾಮಾನ್ಯ ಒಬ್ಬ ಹೆಣ್ಣಿನ ಹಾಗೆ ಸೇವೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಅವ್ನಿಗೆ ಎಲ್ಲ ನೋಡಿರ್ತಾರಲ್ವ ಅವರೂ. ಸೊ ಅದರಿಂದನೇ ಇವಳು ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ತುಂಬ ಕರುಣೆಯಿಂದ ಅವಳಿಗೆ ಏನೋ ಹೇಳ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.